ಹಾಯ್, ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್‌ಗೆ ನಿಮಗೆ ಸ್ವಾಗತ. ಈ ವಾರದಲ್ಲಿ ಟೋಟಲ್ 6 ಐಪಿಒಗಳು ಸಬ್ಸ್ಕ್ರಿಪ್ಷನ್‌ಗೆ ಓಪನ್ ಆಗ್ತದೆ. ಇವತ್ತು ಸೋಮವಾರ ಆಗಸ್ಟ್ 10ಕ್ಕೆ 2 ಐಪಿಒಗಳು ಸಬ್ಸ್ಕ್ರಿಪ್ಷನ್‌ಗೆ ಓಪನ್ ಆಗಿದೆ. ಸೊ 2 ಐಪಿಒಗಳ ಡೀಟೇಲ್ ರಿವ್ಯೂ ಅನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಕಂಪನಿಗಳ ಬಿಸ್ನೆಸ್ ಮಾಡೆಲ್ ಯಾವ ರೀತಿಯಲ್ಲಿದೆ, ವ್ಯಾಲ್ಯೂಯೇಷನ್ ಯಾವ ರೀತಿಯಲ್ಲಿದೆ, ಫಿನಾನ್ಷಿಯಲ್ಸ್ ಯಾವ ರೀತಿಯಲ್ಲಿ ಕಾಣಿಸ್ತಿದೆ, ಕಂಪನಿ ಪ್ರಾಫಿಟಬಲ್ ಆಗಿದೆಯಾ, ಹಾಗೆ ಯಾವ ಕೆಟಗರಿಗಳಲ್ಲಿ ಎಷ್ಟು ಶೇರ್ಸ್ ಗಳನ್ನ ಪ್ರೊವೈಡ್ ಮಾಡ್ತಿದ್ದಾರೆ, ಕಾಂಪಿಟೇಟರ್ಸ್ ಗಳಿಗೆ ಕಂಪೇರ್ ಮಾಡಿದಾಗ ಬಿಸ್ನೆಸ್ ಯಾವ ರೀತಿಯಲ್ಲಿ ನಡೀತಿದೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಹಾಗೆ ವಿಡಿಯೋ ಕೊನೆಯಲ್ಲಿ ಈ ಕಂಪನಿಗಳ ಸ್ಟ್ರೆಂತ್ ವೀಕ್ನೆಸ್ ಅನ್ನು ಕೂಡ ಡಿಸ್ಕಸ್ ಮಾಡೋಣ. ಅದೇ ರೀತಿಯಲ್ಲಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ, ಈ ಒಂದು ಐಪಿಒಗಳಿಂದ ಒಳ್ಳೆ ಲಾಭವನ್ನ ಎಕ್ಸ್ಪೆಕ್ಟ್ ಮಾಡಬಹುದಾ ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೋಲ್ ಅನ್ನ ಇಟ್ಕೊಂಡು ಇನ್ವೆಸ್ಟ್ ಮಾಡಬೇಕಾ, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಸೊ ಮೊದಲನೇ ಐಪಿಒ ದೂತ್ ಟ್ರಾನ್ಸ್ಮಿಷನ್ ನ ಐಪಿಒ ಆಗಿರುತ್ತೆ. ಈ ಒಂದು ಕಂಪನಿ ಮೇಜರ್ ಆಗಿ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಆಗಿರ್ತಾರೆ. ವೈರಿಂಗ್ ಹಾರ್ನೆಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿ ಕೂಡ ಆಗಿರ್ತಾರೆ. ಇದರ ಜೊತೆಯಲ್ಲಿ ಕಂಪನಿ ಕಂಟ್ರೋಲರ್ಸ್ ಗಳು, ಸ್ವಿಚಸ್, ಟರ್ಮಿನಲ್ಸ್, ಕನೆಕ್ಟರ್ಸ್, ಜಂಕ್ಷನ್ ಬಾಕ್ಸಸ್ ಈ ರೀತಿಯ ಪ್ರಾಡಕ್ಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಮೇಜರ್ ಆಗಿ ಆಟೋ ಇಂಡಸ್ಟ್ರಿಗೆ ಇವರು ತಮ್ಮ ಪ್ರಾಡಕ್ಟ್ಸ್ ಗಳನ್ನ ಸಪ್ಲೈ ಮಾಡ್ತಾರೆ. ಟೂ ವೀಲರ್ ಮತ್ತೆ ತ್ರೀ ವೀಲರ್ ಸೆಗ್ಮೆಂಟ್ ನಲ್ಲಿ ಕಂಪನಿ ಒಳ್ಳೆ ಒಂದು ಸೇಲ್ಸ್ ಅನ್ನ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಕೇವಲ ಆಟೋ ಸೆಕ್ಟರ್ ಅಷ್ಟೇ ಅಲ್ಲದೆ ನಾನ್ ಆಟೋಮೋಟಿವ್ ಅಪ್ಲಿಕೇಶನ್ಸ್ ಗಳಲ್ಲಿ ಕೂಡ ಇವರ ಪ್ರಾಡಕ್ಟ್ಸ್ ಗಳ ಬಳಕೆ ಆಗುತ್ತೆ. ಸೊ ವೈರಿಂಗ್ ಹಾರ್ನೆಸ್ ಸೆಗ್ಮೆಂಟ್ ನಲ್ಲಿ ಟಾಪ್ 2 ಪ್ಲೇಯರ್ಸ್ ಏನಿದ್ದಾರೆ ಭಾರತದಲ್ಲಿ, ಅದರಲ್ಲಿ ಈ ಕಂಪನಿ ಕೂಡ ಒಂದಾಗಿರುತ್ತೆ. ಸೊ ಮೇಜರ್ ಆಗಿ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ನ ಮೇಲೆ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಕಾಣಿಸ್ತಿದೆ. ವೈರಿಂಗ್ ಹಾರ್ನೆಸ್ ಸೆಗ್ಮೆಂಟ್ ನಲ್ಲಿ 70% ನಷ್ಟು ಮಾರ್ಕೆಟ್ ಶೇರ್ ಅನ್ನ ಕಂಪನಿ ಹೊಂದಿದ್ದಾರೆ. ಮೇಜರ್ ಆಗಿ ಟೂ ವೀಲರ್ ಮತ್ತೆ ತ್ರೀ ವೀಲರ್ ಸೆಗ್ಮೆಂಟ್ ನಲ್ಲಿ ಕಂಪನಿ ಹೆಚ್ಚಿನ ಪ್ರಾಡಕ್ಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ವರ್ಟಿಕಲ್ ಇಂಟಿಗ್ರೇಷನ್ ಅನ್ನ ಕೂಡ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದು, ಇವರ 95% ಆಟೋಮೋಟಿವ್ ಪೋರ್ಟ್ಫೋಲಿಯೋ ಏನಿದೆ, ಅಂದ್ರೆ ಆಟೋ ಕಂಪನಿಗಳು ಏನು ಪ್ರಾಡಕ್ಟ್ಸ್ ಅನ್ನ ಸಪ್ಲೈ ಮಾಡ್ತಾರೆ ಅದು ಇವಿ ಫೋಕಸ್ಡ್ ಆಗಿದೆ. ಅಂದ್ರೆ ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ ಅಂತ ಕೂಡ ಕನ್ಸಿಡರ್ ಮಾಡಬಹುದಾಗುತ್ತೆ. ಸೊ ದೂತ್ ಟ್ರಾನ್ಸ್ಮಿಷನ್ಸ್ 1998ರಲ್ಲಿ ಪ್ರಾರಂಭವಾದಂತ ಕಂಪನಿ ಆಗಿರುತ್ತೆ. ಹಾಗೆ ರಾಹುಲ್ ದೂತ್ ಫೌಂಡರ್ ಆಗಿರ್ತಾರೆ. ಐಪಿಒ ಸೋಮವಾರ ಆಗಸ್ಟ್ 10ಕ್ಕೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. 829ರ ಲೋವರ್ ಪ್ರೈಸ್ ಬ್ಯಾಂಡ್, 871ರ ಕಟ್ ಆಫ್ ಪ್ರೈಸ್ ಅನ್ನ ಕಂಪನಿ ಸೆಟ್ ಮಾಡಿದ್ದಾರೆ. ಮಿನಿಮಮ್ 17 ಶೇರ್ಸ್ ಗಳಿಗೆ ಅಂದ್ರೆ ಒಂದು ಲಾಟ್ಗೆ ನೀವು ಅಪ್ಲೈ ಮಾಡಲೇಬೇಕಾಗುತ್ತೆ. ರಿಟೇಲ್ ಕೆಟಗರಿಯಲ್ಲಿ ಒಂದು ಲಾಟ್ಗೆ ಅಪ್ಲೈ ಮಾಡೋದಕ್ಕೆ 14,807 ರೂಪಾಯಿ ಬೇಕಾಗುತ್ತೆ. ಹಾಗೆ ಈ ಒಂದು ಐಪಿಒ ಕ್ಲೋಸಿಂಗ್ ಡೇಟ್ ಆಗಸ್ಟ್ 12 ಆಗಿರುತ್ತೆ. ಅವತ್ತಿನ ದಿನದವರೆಗೂ ವೇಟ್ ಮಾಡಿ ಆಮೇಲೆ ಅಪ್ಲೈ ಮಾಡೋದು ಬೆಟರ್ ಆಗುತ್ತೆ. ಆಗಸ್ಟ್ 13 ಅಥವಾ 14ಕ್ಕೆ ನೀವು ಅಲಾಟ್ಮೆಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೆ ರೀಫಂಡ್ಸ್ ಕೂಡ ಆಗಸ್ಟ್ 14ಕ್ಕೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಕ್ರೆಡಿಟ್ ಆಗುತ್ತೆ. ಬೇಸಿಕಲಿ ಬ್ಲಾಕ್ ಆಗಿರುತ್ತೆ, ಆ ಒಂದು ಅಮೌಂಟ್ ಅನ್ಬ್ಲಾಕ್ ಆಗುತ್ತೆ. ಐಪಿಒ ಲಿಸ್ಟಿಂಗ್ ಡೇಟ್ ಆಗಸ್ಟ್ 17 ಆಗಿರುತ್ತೆ. ಸೋಮವಾರ ಈ ಒಂದು ಐಪಿಒ ಲಿಸ್ಟ್ ಆಗ್ತದೆ. ಕಂಪನಿಯ ಫಿನಾನ್ಷಿಯಲ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್, ಪ್ರಾಫಿಟ್ ಗ್ರೋತ್ ಕನ್ಸಿಸ್ಟೆಂಟ್ ಆಗಿ ನೋಡೋದಕ್ಕೆ ಸಿಗ್ತದೆ. 2024ರ ಫಿನಾನ್ಷಿಯಲ್ ಇಯರ್ ನಲ್ಲಿ 2,800 ಕೋಟಿ ಅರೌಂಡ್ ಅಲ್ಲಿ ರೆವೆನ್ಯೂ ಇತ್ತು. ಅದು 4,500 ಕೋಟಿಗೆ ಈ ಒಂದು ಫಿನಾನ್ಷಿಯಲ್ ಇಯರ್ ನಲ್ಲಿ ಜಂಪ್ ಆಗಿದೆ. ಹಾಗೆ 300 ಕೋಟಿ ಅರೌಂಡ್ ಅಲ್ಲಿ ಪ್ರಾಫಿಟ್ಸ್ 2024ರ ಫಿನಾನ್ಷಿಯಲ್ ಇಯರ್ ನಲ್ಲಿ ನೋಡೋದಕ್ಕೆ ಸಿಗ್ತಿತ್ತು. ಅದು ಈಗ 400 ಕೋಟಿಗೆ ಜಂಪ್ ಆಗ್ತದೆ. ಸೊ ಒಂದು ಕನ್ಸಿಸ್ಟೆಂಟ್ ರೆವೆನ್ಯೂ ಗ್ರೋತ್, ಪ್ರಾಫಿಟ್ ಗ್ರೋತ್ ಅನ್ನ ಕಂಪನಿ ಮೇಂಟೈನ್ ಮಾಡ್ತಿದ್ದಾರೆ. ಐಪಿಒ ಇಶ್ಯೂ ಸೈಜ್ 3,066 ಕೋಟಿಯಷ್ಟು ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ 1,400 ಕೋಟಿಯ ಫ್ರೆಶ್ ಇಶ್ಯೂ ಇದೆ. ಹಾಗೆ 1,666 ಕೋಟಿಯ ಓಎಫ್ಎಸ್ ಅನ್ನ ತರ್ತಿದ್ದಾರೆ. ಓಎಫ್ಎಸ್ ನಲ್ಲಿ ಪ್ರಮೋಟರ್ಸ್, ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ ತಮ್ಮ ಶೇರ್ಸ್ ಗಳನ್ನ ಸೆಲ್ ಮಾಡ್ತಾರೆ. ಕ್ಯೂಐಬಿ ಕೆಟಗರಿಯಲ್ಲಿ 50% ಆಫರ್ ಅನ್ನ ಮಾಡ್ತಿದ್ದಾರೆ. ರಿಟೇಲ್ ಕೆಟಗರಿಯಲ್ಲಿ 35% ಆಫರ್ ಇದೆ. ಸೊ ಒಂದು ಮೀಡಿಯಂ ಸೈಜ್ಡ್ ಐಪಿಒ ಆಗಿರೋದ್ರಿಂದ ಅಲಾಟ್ಮೆಂಟ್ ನ ಚಾನ್ಸಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಎಚ್ಎನ್ಐ ಕೆಟಗರಿಯಲ್ಲಿ 15% ನಷ್ಟು ಆಫರ್ ಇದೆ. ಐಪಿಒ ವ್ಯಾಲ್ಯೂಯೇಷನ್ ಅನ್ನು ಅಬ್ಸರ್ವ್ ಮಾಡಿದಾಗ ಟೋಟಲ್ ಮಾರ್ಕೆಟ್ ಕ್ಯಾಪ್ 17,800 ಕೋಟಿ ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹೆಚ್ಚಿನ ಒಂದು ಪ್ರೀಮಿಯಂ ನೊಂದಿಗೆ ಲಿಸ್ಟ್ ಆದ್ರೆ ಇನ್ನಷ್ಟು ಮಾರ್ಕೆಟ್ ಕ್ಯಾಪ್ ಇನ್ಕ್ರೀಸ್ ಆಗಬಹುದು. ಸೊ ಈ ಒಂದು ಕಂಪನಿ ಮಿಡ್ ಕ್ಯಾಪ್ ಸೈಜ್ಡ್ ಕಂಪನಿ ಆಗಿರುತ್ತೆ. 35ರ ಪಿ ಯಲ್ಲಿ ಐಪಿಒ ನ ತರಬೇಕು ಅಂತ ಇದ್ದಾರೆ. ಹಾಗೆ ರಿಟರ್ನ್ ಆನ್ ಇಕ್ವಿಟಿ 17% ಅರೌಂಡ್ ಅಲ್ಲಿ ಕಾಣಿಸುತ್ತೆ. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 20% ಅರೌಂಡ್ ಅಲ್ಲಿ ಇದೆ. ಒಂದು ಮಿನಿಮಮ್ ರಿಕ್ವೈರ್ಮೆಂಟ್ ಆರ್ಒಇ ಆರ್ಒಸಿ ಏನಿದೆ ಅದೇ ಲೆವೆಲ್ ನ ಅರೌಂಡ್ ಅಲ್ಲಿ ಆರ್ಒಇ ಆರ್ಒಸಿ ಕಾಣಿಸ್ತದೆ. ಕಾಂಪಿಟೇಟರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಮಿಂಡಾ ಕಾರ್ಪ್, ಯುನೋ ಮಿಂಡಾ, ಮದರ್ಸನ್ ಸುಮಿ, ಸೋನಾ ಬಿಎಲ್ಡಬ್ಲ್ಯೂ, ಆಟೋ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರರ್ ಕಂಪನೀಸ್ ಮೇಜರ್ ಕಾಂಪಿಟೇಟರ್ಸ್ ಆಗಿರ್ತಾರೆ. ಸೊ ಈ ಕಂಪನಿಗಳು ದೂತ್ ಟ್ರಾನ್ಸ್ಮಿಷನ್ ಗಿಂತ ಹೆಚ್ಚಿನ ಒಂದು ಪಿ ಯಲ್ಲಿ ಟ್ರೇಡ್ ಆಗ್ತದೆ. ಇದು ಖಂಡಿತವಾಗ್ಲೂ ದೂತ್ ಟ್ರಾನ್ಸ್ಮಿಷನ್ ಗೆ ಪಾಸಿಟಿವ್ ಸೈನ್ ಆಗಿರುತ್ತೆ. ಹಾಗೇನೆ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ನಲ್ಲಿ ವೈರ್ ಹಾರ್ನೆಸಿಂಗ್ ಸೆಕ್ಟರ್ ನಲ್ಲಿ ಕಂಪನಿ ಒಳ್ಳೆ ಒಂದು ಮಾರ್ಕೆಟ್ ಶೇರ್ ಅನ್ನ ಮೇಂಟೈನ್ ಮಾಡ್ತಿರೋದ್ರಿಂದ ಖಂಡಿತವಾಗ್ಲೂ ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ಆಗಿ ಕೂಡ ಕನ್ಸಿಡರ್ ಆಗುತ್ತೆ. ಸೊ ಕೆಲವೊಂದಿಷ್ಟು ಪಾಸಿಟಿವ್ಸ್ ಮತ್ತೆ ನೆಗೆಟಿವ್ಸ್ ಗಳನ್ನ ನೋಡೋದಾದ್ರೆ,
ಅನ್ಮ್ಯಾಚ್ಡ್ ಇವಿ ಲೀಡರ್‌ಶಿಪ್ ಅನ್ನು ಹೊಂದಿರುವಂಥ ಕಂಪನಿ ಆಗಿರುತ್ತೆ. ಆಲ್ರೆಡಿ ಇದ್ರ ಬಗ್ಗೆ ನಾನು ಕವರ್ ಕೂಡ ಮಾಡಿದೆ. ವೈರಿಂಗ್ ಸೆಗ್ಮೆಂಟ್‌ನಲ್ಲಿ 70% ಮಾರ್ಕೆಟ್ ಶೇರ್ ಇರೋದು ಖಂಡಿತವಾಗ್ಲೂ ಪಾಸಿಟಿವ್ ಸೈನ್ ಆಗಿರುತ್ತೆ. ಹಾಗೇನೇ ಮಾರ್ಕ್ಯೂ ಕ್ಲೈಂಟ್ ಬೇಸ್ ಅನ್ನು ಕೂಡ ಕಂಪನಿ ಹೊಂದಿದ್ದಾರೆ. ಒಂದು ಸ್ಟ್ರಾಂಗ್ ರಿಲೇಶನ್‌ಶಿಪ್ ಕ್ಲೈಂಟ್‌ಗಳ ಜೊತೆಯಲ್ಲಿ ಇದೆ. ಫ್ಯೂಚರ್ ಪ್ರೂಫ್ ಬಿಸಿನೆಸ್ ಆಗಿರುತ್ತೆ. ಇವರ ಪ್ರಾಡಕ್ಟ್ ಪೋರ್ಟ್‌ಫೋಲಿಯೋನ 95% ಪ್ರಾಡಕ್ಟ್ಸ್ ಏನಿದೆ ಎಲೆಕ್ಟ್ರಿಕ್ ವೆಹಿಕಲ್ ಅನ್ನ ಫೋಕಸ್ ಅಲ್ಲಿ ಇಟ್ಕೊಂಡು ಬಿಲ್ಡ್ ಮಾಡುವಂತ ಪ್ರಾಡಕ್ಟ್ಸ್ ಆಗಿರುತ್ತೆ. ಕೆಲವೊಂದಿಷ್ಟು ನೆಗೆಟಿವ್ ಪಾಯಿಂಟ್ಸ್ ಗಳನ್ನ ಅಬ್ಸರ್ವ್ ಮಾಡೋದಾದ್ರೆ ಸೆಕ್ಟರ್ ಡಿಪೆಂಡೆನ್ಸ್ ಇದೆ. ಸೊ ಮೇಜರ್ ಆಗಿ ಟೂ ವೀಲರ್, ತ್ರೀ ವೀಲರ್ ಸೆಗ್ಮೆಂಟ್ ನಲ್ಲಿ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಕಾಣಿಸ್ತದೆ. ಸೊ ಈ ಎರಡು ಸೆಗ್ಮೆಂಟ್ ಗಳ ಮೇಲೆನೆ ಹೆಚ್ಚಿನ ಕಾನ್ಸಂಟ್ರೇಷನ್ ನ ಮಾಡೋದು ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗ್ಬೋದು. ಯಾಕೆಂದ್ರೆ ಬೇರೆ ಪ್ಲೇಯರ್ಸ್ ಫೋರ್ ವೀಲರ್ ಸೆಗ್ಮೆಂಟ್ ಗೆ ಕೂಡ ಪ್ರಾಡಕ್ಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಕ್ಲೈಂಟ್ ಕಾನ್ಸಂಟ್ರೇಷನ್ ರಿಸ್ಕ್ ಆಲ್ಮೋಸ್ಟ್ ಎಲ್ಲ ಕಂಪನಿಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ. ಟಾಪ್ 10 ಕಸ್ಟಮರ್ಸ್ ಗಳಿಂದನೇ 81% ನ ರೆವೆನ್ಯೂ ಜನರೇಟ್ ಮಾಡ್ತಿದ್ದಾರೆ. ಸೊ ಮೇಜರ್ ಆಟೋ ಕಂಪನಿಗಳಿಗೆ ಪ್ರಾಡಕ್ಟ್ಸ್ ಅನ್ನ ಸಪ್ಲೈ ಮಾಡ್ತಿರ್ತಾರೆ. ಸೊ ಆ ಒಂದು ರಿಲೇಶನ್ಶಿಪ್ ಕಂಟಿನ್ಯೂ ಆಗ್ಬೋದು ಅನ್ನುವಂತ ಹೋಪ್ ಇರುತ್ತೆ. ಅಕಸ್ಮಾತ್ ಯಾರಾದ್ರೂ ಒಬ್ರು ತಮ್ಮ ಒಂದು ಕಾಂಟ್ರಾಕ್ಟ್ ಅನ್ನ ಕ್ಯಾನ್ಸಲ್ ಮಾಡಿದ್ರು ಕೂಡ ರೆವೆನ್ಯೂಸ್ ಸಾಕಷ್ಟು ಡ್ರಾಪ್ ಆಗುವಂತ ರಿಸ್ಕ್ ಇದ್ದೇ ಇರುತ್ತೆ. ಸೊ OEM ಕಾನ್ಫಿಡೆನ್ಸ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಹಾಗೇನೆ ಅವರ ಕಮಿಟ್ಮೆಂಟ್ ಗಳನ್ನ ಕೂಡ ಸೆಕ್ಯೂರ್ ಮಾಡಿ ಇಟ್ಕೋಬೇಕಾಗತ್ತೆ. ಹಾಗೆ ಒಂದು ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನಲ್ ಬ್ಯಾಕಿಂಗ್ ಇರುವಂತ ಕಂಪನಿ ಆಗಿರುತ್ತೆ. ರಾಹುಲ್ ದೂತ್ ಫೌಂಡರ್ ಈ ಒಂದು ಕಂಪನಿಯಲ್ಲಿ ಸಾಕಷ್ಟು ಸ್ಟೇಕ್ ಅನ್ನ ಓನ್ ಮಾಡ್ತಾರೆ. ಇದರ ಜೊತೆಯಲ್ಲಿ ಪ್ರಾಮಿನೆಂಟ್ FII ಬೇನ್ ಕ್ಯಾಪಿಟಲ್ ಕೂಡ ಇನ್ವೆಸ್ಟೆಡ್ ಇದ್ದಾರೆ. ಹಾಗೆ ಈ ಒಂದು IPO ನ ರಿಜಿಸ್ಟರ್ ಕೆಫಿನ್ ಟೆಕ್ನಾಲಜೀಸ್ ಲಿಮಿಟೆಡ್ ಆಗಿದ್ದು ಇವರ ಪ್ಲಾಟ್ಫಾರ್ಮ್ ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ ಅಂತ ಅಬ್ಸರ್ವ್ ಮಾಡಿದಾಗ 250ರಿಂದ 266 ಅರೌಂಡ್ ಅಲ್ಲಿ ಪ್ರೀಮಿಯಂ ಫ್ಲಕ್ಚುಯೇಟ್ ಆಗ್ತದೆ. ಒಳ್ಳೆ ಒಂದು ಲಿಸ್ಟಿಂಗ್ ನ ಎಕ್ಸ್ಪೆಕ್ಟೇಷನ್ ಸದ್ಯಕ್ಕೆ ಕಾಣಿಸ್ತಿದೆ. ಇಶ್ಯೂ ಪ್ರೈಸ್ ಇರೋದು 871, 1130 ಅರೌಂಡ್ ಅಲ್ಲಿ ಲಿಸ್ಟ್ ಆಗ್ಬೋದು ಅನ್ನುವಂತ ಹೋಪ್ ಇವತ್ತು ನೋಡೋದಕ್ಕೆ ಸಿಗ್ತದೆ. ಆಲ್ಮೋಸ್ಟ್ 30% ಲಿಸ್ಟಿಂಗ್ ಗೇನ್ ನ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೋಬಹುದಾಗಿದೆ. ಸೊ ಇದೇ ರೀತಿಯಲ್ಲಿ ಪ್ರೀಮಿಯಂ ಕಂಟಿನ್ಯೂ ಆದ್ರೆ ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ ಪರ್ಸ್ಪೆಕ್ಟಿವ್ ನಿಂದ ಅಪ್ಲೈ ಮಾಡಬಹುದಾಗುತ್ತೆ. ಹಾಗೆ ಲಾಂಗ್ ಟರ್ಮ್ಗೂ ಕೂಡ ಒಳ್ಳೆ ಒಂದು ಬೆಟ್ ಆಗ್ಬೋದು. ಯಾಕೆಂದ್ರೆ ವ್ಯಾಲ್ಯೂಯೇಷನ್ ಚೀಪ್ ಆಗಿದೆ. ಆಟೋ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಫ್ಯೂಚರ್ ಪ್ರೂಫ್ ಬಿಸ್ನೆಸ್ ಕೂಡ ಇರೋದ್ರಿಂದ ಲಾಂಗ್ ಟರ್ಮ್ಗೂ ಕೂಡ ಕನ್ಸಿಡರ್ ಮಾಡಬಹುದು. ಇವತ್ತು ಓಪನ್ ಆಗಿರುವಂತ ಇನ್ನೊಂದು IPO ಮಾಲ್ಬಿಯೋ ಡಯಾಗ್ನೋಸ್ಟಿಕ್ಸ್ ನ IPO ಆಗಿರುತ್ತೆ. ಇವರು ಮೇಜರ್ ಆಗಿ ಈ ಡಿಸೀಸಸ್ ಏನಿದೆ COVID-19, HIV, ಹೆಪಟೈಟಿಸ್ ಬಿ, ಸೊ ಈ ರೀತಿಯ ಡಿಸೀಸಸ್ ಗಳಲ್ಲಿ ಟೆಸ್ಟಿಂಗ್ ಗೆ ಬಳಸುವಂತ ಇಕ್ವಿಪ್ಮೆಂಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿ ಆಗಿರ್ತಾರೆ. ಇದರ ಜೊತೆಯಲ್ಲಿ ಕಂಪನಿ ತಮ್ಮದೇ ಆದ ಒಂದು ಪ್ಲಾಟ್ಫಾರ್ಮ್ ಅನ್ನು ಕೂಡ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಟ್ರೂನಾಟ್ ಅನ್ನುವಂತ ಪ್ಲಾಟ್ಫಾರ್ಮ್ ಇದೆ. ಸೊ ಇಲ್ಲಿ ಟೆಸ್ಟಿಂಗ್ ಅನ್ನ ಮಾಡಿಸಿದಾಗ 1 ಅವರ್ ನಲ್ಲಿ ರಿಸಲ್ಟ್ಸ್ ಅನ್ನ ಇವರು ತಮ್ಮ ಕಸ್ಟಮರ್ಸ್ ಗಳಿಗೆ ಅಥವಾ ಪೇಷಂಟ್ಸ್ ಗಳಿಗೆ ಪ್ರೊವೈಡ್ ಮಾಡ್ತಾರೆ. ಸೊ ಇದೊಂದು ಮೇಜರ್ ಪ್ಲಾಟ್ಫಾರ್ಮ್ ಆಗಿದೆ. ಸೊ ಕಂಪನಿ 30ಕ್ಕೂ ಹೆಚ್ಚಿನ ಡಿಸೀಸಸ್ ಗಳನ್ನ ಟೆಸ್ಟ್ ಮಾಡುವಂತ ಇಕ್ವಿಪ್ಮೆಂಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. 6 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗಳನ್ನ ಭಾರತದಲ್ಲಿ ಹೊಂದಿದ್ದಾರೆ. 90ಕ್ಕೂ ಹೆಚ್ಚಿನ ದೇಶಗಳಿಗೆ ಪ್ರಾಡಕ್ಟ್ ಅನ್ನ ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ. 17.5 ಮಿಲಿಯನ್ ಟೆಸ್ಟ್ ಕಿಟ್ ಗಳನ್ನ 2026 ಫಿನಾನ್ಷಿಯಲ್ ಇಯರ್ ನಲ್ಲಿ ಸೆಲ್ ಮಾಡಿದ್ದಾರೆ. ಸೊ ಒಂದು ಸ್ಟ್ರಾಂಗ್ ಬಿಸ್ನೆಸ್ ಮಾಡೆಲ್ ಹೊಂದಿರುವಂತ ಕಂಪನಿ ಆಗಿರುತ್ತೆ. ಹಾಗೆ ಇವರ ಒಂದು ಪ್ಲಾಟ್ಫಾರ್ಮ್ ಏನಿದೆ ಅದು WHO ಎಂಡೋರ್ಸ್ಡ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಸೊ ಈ ಒಂದು ಸೆಗ್ಮೆಂಟ್ ನಲ್ಲಿ ಕಂಪನಿ ಮೊನೋಪೋಲಿಯನ್ನು ಕೂಡ ಬಿಲ್ಡ್ ಮಾಡಿದ್ದಾರೆ. ಹಾಗೆ IPO ಆಗಸ್ಟ್ 10ಕ್ಕೆ ಓಪನ್ ಆಗಿದೆ. ಆಗಸ್ಟ್ 12ಕ್ಕೆ ಎಂಡ್ ಆಗುತ್ತೆ. ಅಲಾಟ್ಮೆಂಟ್ ಸ್ಟೇಟಸ್ ಆಗಸ್ಟ್ 14ಕ್ಕೆ ಎಕ್ಸ್ಪೆಕ್ಟೆಡ್ ಇರುತ್ತೆ. ಹಾಗೆ ಲಿಸ್ಟಿಂಗ್ ಡೇಟ್ ಆಗಸ್ಟ್ 17 ಆಗಿರುತ್ತೆ. ಪ್ರೈಸ್ ಬ್ಯಾಂಡ್ ಅನ್ನು ಅಬ್ಸರ್ವ್ ಮಾಡಿದಾಗ 768ರ ಲೋವರ್ ಪ್ರೈಸ್ ಬ್ಯಾಂಡ್, 807ರ ಕಟ್ ಆಫ್ ಪ್ರೈಸ್ ಅನ್ನ ಕಂಪನಿ ಸೆಟ್ ಮಾಡಿದ್ದಾರೆ. ಸೊ ಮಿನಿಮಮ್ 18 ಶೇರ್ಸ್ಗೆ ಅಂದ್ರೆ ಒಂದು ಲಾಟ್ಗೆ ಅಪ್ಲೈ ಮಾಡೋದಕ್ಕೆ 14,526 ರೂಪಾಯಿ ಬೇಕಾಗುತ್ತೆ. ಮ್ಯಾಕ್ಸಿಮಮ್ ರಿಟೇಲ್ ಕ್ಯಾಟಗರಿಯಲ್ಲಿ 13 ಲಾಟ್ಸ್ಗೆ ನೀವು ಅಪ್ಲೈ ಮಾಡಬಹುದು. ಕಂಪನಿಯ ಫಿನಾನ್ಷಿಯಲ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ ಕನ್ಸಿಸ್ಟೆಂಟ್ ಆಗಿ ನೋಡೋದಕ್ಕೆ ಸಿಗ್ತದೆ. ಅದೇ ರೀತಿಯಲ್ಲಿ ಕಂಪನಿಯ ಪ್ರಾಫಿಟ್ಸ್ ಕೂಡ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. 83 ಕೋಟಿ ಅರೌಂಡ್ ಅಲ್ಲಿ ಇದ್ದಂತ ಪ್ರಾಫಿಟ್ಸ್ 2024ರ ಫಿನಾನ್ಷಿಯಲ್ ಇಯರ್ ನಲ್ಲಿ 164 ಕೋಟಿಗೆ ಜಂಪ್ ಆಗಿದೆ 2026ರ ಫಿನಾನ್ಷಿಯಲ್ ಇಯರ್ಗೆ. ಸೊ ಆಲ್ಮೋಸ್ಟ್ ಪ್ರಾಫಿಟ್ಸ್ ಡಬಲ್ ಆಗ್ತಿರೋದು ಕಾಣಿಸ್ತದೆ. ಅದೇ ರೀತಿಯಲ್ಲಿ ರೆವೆನ್ಯೂಸ್ ಕೂಡ ಆಲ್ಮೋಸ್ಟ್ 80% ನಷ್ಟು ಇನ್ಕ್ರೀಸ್ ಆಗಿದೆ. ಸೊ ಒಂದು ಸ್ಟ್ರಾಂಗ್ ಪ್ರಾಫಿಟ್ ಗ್ರೋತ್, ರೆವೆನ್ಯೂ ಗ್ರೋತ್ ಅನ್ನ ಕಂಪನಿ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಟೋಟಲ್ ಇಶ್ಯೂ ಸೈಜ್ 940 ಕೋಟಿ ಆಗಿರುತ್ತೆ. ಇದರಲ್ಲಿ 740 ಕೋಟಿ ಆಫರ್ ಫಾರ್ ಸೇಲ್ ಆಗಿದೆ. ಕೇವಲ 200 ಕೋಟಿ ಫ್ರೆಶ್ ಇಶ್ಯೂ ಆಗಿರುತ್ತೆ. ಸೊ 200 ಕೋಟಿ ಫ್ರೆಶ್ ಇಶ್ಯೂನಿಂದ ಅಮೌಂಟ್ ಏನ್ ಜನರೇಟ್ ಆಗುತ್ತೆ ಅದನ್ನ ಕಂಪನಿಯ ಡೆವಲಪ್ಮೆಂಟ್ ನಲ್ಲಿ ಬಳಸ್ಕೋಬಹುದು. ಮಿಕ್ಕಿರುವಂತ 740 ಕೋಟಿ ಯಾರು IPOಗೂ ಮುಂಚೆ ಇನ್ವೆಸ್ಟ್ ಮಾಡಿರ್ತಾರೆ ಅವರು ತಮ್ಮ ಶೇರ್ಸ್ ಗಳನ್ನ ಸೆಲ್ ಮಾಡಿ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ತಗೋತಾರೆ. ಯೂಶಲಿ IPOಗೂ ಮುಂಚೆ ಇನ್ವೆಸ್ಟ್ ಮಾಡಿದ್ದಾರೆ ಅಂದ್ರೆ ಲೋವರ್ ಪ್ರೈಸ್ ನಲ್ಲಿ ಶೇರ್ಸ್ ಗಳನ್ನ ಪರ್ಚೇಸ್ ಮಾಡಿರ್ತಾರೆ. IPO ಟೈಮ್ ನಲ್ಲಿ ಒಳ್ಳೆ ಒಂದು ಪ್ರಾಫಿಟ್ಸ್ ಅವ್ರಿಗೆ ಆಗುತ್ತೆ. ಹಾಗೆ ಇಲ್ಲೂ ಕೂಡ ಅಷ್ಟೇ 35% ಆಫರ್ ರಿಟೇಲ್ ಕ್ಯಾಟಗರಿಯಲ್ಲಿ ಇದೆ. HNI ಕ್ಯಾಟಗರಿಯಲ್ಲಿ 15% ಆಫರ್ ಅನ್ನ ಮಾಡ್ತಿದ್ದಾರೆ. ಹಾಗೆ QIB ಕ್ಯಾಟಗರಿಯಲ್ಲಿ 50% ನ ಆಫರ್ ಇರುತ್ತೆ.
ಸೊ ವ್ಯಾಲ್ಯೂಷನ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ 9,300 ಕೋಟಿ ಅರೌಂಡ್ ಅಲ್ಲಿ ಮಾರ್ಕೆಟ್ ಕ್ಯಾಪ್ ನೋಡೋದಕ್ಕೆ ಸಿಗ್ತದೆ. ಇಲ್ಲೂ ಕೂಡ ಅಷ್ಟೇ ಒಳ್ಳೆ ಪ್ರೀಮಿಯಂ ನೊಂದಿಗೆ ಲಿಸ್ಟಿಂಗ್ ಬಂದಾಗ ಮಾರ್ಕೆಟ್ ಕ್ಯಾಪ್ ಇನ್ಕ್ರೀಸ್ ಆಗುತ್ತೆ. ಸೊ ಮಿಡ್ ಕ್ಯಾಪ್ ಕಂಪನಿ ಅಂತ ಕನ್ಸಿಡರ್ ಮಾಡ್ಕೋಬಹುದು. 54, 55ರ ಪಿ ಅಲ್ಲಿ IPO ನ ತರ್ತಿದ್ದಾರೆ. ಸೊ ಪ್ರೀಮಿಯಂ ಸ್ಟ್ರಾಂಗ್ ಆಗಿದ್ದು ಒಳ್ಳೆ ಒಂದು ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದ್ರೆ ಪಿ ಕೂಡ ಇನ್ಕ್ರೀಸ್ ಆಗುತ್ತೆ. ಅದನ್ನ ಕೂಡ ಮೈಂಡ್ ಅಲ್ಲಿ ಇಟ್ಕೋಬೇಕಾಗುತ್ತೆ. ಅರ್ನಿಂಗ್ ಪರ್ ಶೇರ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ರಿಟರ್ನ್ ಆನ್ ನೆಟ್ ವರ್ತ್ ಕೂಡ 15% ನ ಅರೌಂಡ್ ಅಲ್ಲಿ ಇದೆ. ಹಾಗೆ ಕೆಲವೊಂದಿಷ್ಟು ಫಾರ್ಮ್ಯಾಟ್ಗಳಲ್ಲಿ ಮೇಜರ್ ಆಗಿ ಇವರ ಪ್ಲಾಟ್ಫಾರ್ಮ್ ಟ್ರೂನೆಟ್ ಏನಿದೆ, ಈ ಒಂದು ಕ್ಯಾಟಗರಿಯಲ್ಲಿ ಕಂಪನಿ ಮೊನೋಪೋಲಿಯನ್ನ ಮೇಂಟೈನ್ ಮಾಡ್ತಿರೋದು ಖಂಡಿತವಾಗ್ಲೂ ಸ್ಟ್ರೆಂತ್ ಆಗಿರುತ್ತೆ. ಸೊ ಡಯಾಗ್ನೋಸ್ಟಿಕ್ ಸೆಗ್ಮೆಂಟ್‌ಗೆ ಬಂದಾಗ ಪಾಲಿಮೆಡಿಕ್ಯೂರ್, ಡಾಕ್ಟರ್ ಲಾಲ್‌ಪತ್ ಲ್ಯಾಬ್ಸ್, ಮೆಟ್ರೋಪೊಲಿಸ್ ಹಾಗೆ ವಿಜಯ ಡಯಾಗ್ನೋಸ್ಟಿಕ್ಸ್ ಕಂಪನಿಗೆ ಕಾಂಪಿಟಿಟರ್ಸ್ ಆಗಿರ್ತಾರೆ. ವಿಜಯ ಡಯಾಗ್ನೋಸ್ಟಿಕ್ಸ್ 81ರ ಪಿಯಲ್ಲಿ ಟ್ರೇಡ್ ಆಗ್ತದೆ. ಸೊ ಪಾಲಿಮೆಡಿಕ್ಯೂರ್ ಒಳ್ಳೆ ಒಂದು ವ್ಯಾಲ್ಯೂಷನ್‌ನಲ್ಲಿ ಟ್ರೇಡ್ ಆಗ್ತದೆ. ಸೊ ಮಾರ್ಕೆಟ್ ವ್ಯಾಲ್ಯೂಷನ್ ಏನಿದೆ ಅದೇ ಒಂದು ಲೆವೆಲ್‌ನಲ್ಲಿ ಕಂಪನಿ ಪ್ರೈಸ್ ಬ್ಯಾಂಡ್ ಅನ್ನು ಸೆಟ್ ಮಾಡಿದ್ದಾರೆ. ಬಟ್ ಪ್ರೀಮಿಯಂನೊಂದಿಗೆ ಲಿಸ್ಟ್ ಆದಾಗ ಈ ಕಂಪನಿಗಳಿಗಿಂತ ಹೆಚ್ಚಿನ ಒಂದು ವ್ಯಾಲ್ಯೂಷನ್‌ನಲ್ಲಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟ್ರೆಂತ್ ಮತ್ತೆ ವೀಕ್ನೆಸ್‌ಗಳನ್ನ ಅಬ್ಸರ್ವ್ ಮಾಡಿದಾಗ ಸೊ ಆಲ್ರೆಡಿ ಹೇಳಿದ ರೀತಿಯಲ್ಲಿ ಆ ಮೊನೊಪೊಲಿ ಏನಿದೆ WHO ಎಂಡೋರ್ಸ್ಡ್ ಟ್ರೂನೆಟ್ ಪ್ಲಾಟ್ಫಾರ್ಮ್ ಇವರ ಮೇಜರ್ ಸ್ಟ್ರೆಂತ್ ಆಗಿರುತ್ತೆ. ಹಾಗೆ ಹೈ ಮಾರ್ಜಿನ್ ರೆಕರಿಂಗ್ ರೆವೆನ್ಯೂ ಕಾಂಪೋಸಿಟ್ ಅನ್ನು ಕೂಡ ಕಂಪನಿ ಹೊಂದಿದ್ದಾರೆ. ಸೊ ಸಾಕಷ್ಟು ಹಾಸ್ಪಿಟಲ್ಸ್‌ಗಳಿಗೆ, ಡಯಾಗ್ನೋಸ್ಟಿಕ್ ಸೆಂಟರ್ಸ್‌ಗಳಿಗೆ ಇವರು ತಮ್ಮ ಪ್ರಾಡಕ್ಟ್ಸ್‌ಗಳನ್ನ ರೆಕರಿಂಗ್ ಬೇಸಿಸ್ ಮೇಲೆ ಸೆಲ್ ಮಾಡ್ತಿರ್ತಾರೆ. ಯಾಕೆಂದ್ರೆ ಈ ಒಂದು ಟೆಸ್ಟಿಂಗ್ ಕಿಟ್ಸ್ ಏನಿದೆ ಅದನ್ನ ರೀಯೂಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇನ್ಸ್ಟಿಟ್ಯೂಟ್ಸ್‌ಗಳಾಗಿರ್ಬೋದು, ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಆಗಿರ್ಬೋದು, ಇವರ ಪ್ರಾಡಕ್ಟ್ಸ್‌ಗಳನ್ನ ರೆಗ್ಯುಲರ್ ಬೇಸಿಸ್‌ನಲ್ಲಿ ಆರ್ಡರ್ ಮಾಡ್ತಿರ್ತಾರೆ. ಇದರಿಂದ ಕಂಪನಿ ರೆಕರಿಂಗ್ ರೆವೆನ್ಯೂನ ಜನರೇಟ್ ಮಾಡ್ತಾ ಹೋಗ್ತಾರೆ. ಹಾಗೆ ಗ್ಲೋಬಲ್ ಪ್ರೆಸೆನ್ಸ್ ಸ್ಟ್ರಾಂಗ್ ಆಗಿದೆ. 90ಕ್ಕೂ ಹೆಚ್ಚಿನ ದೇಶಗಳಿಗೆ ಪ್ರಾಡಕ್ಟ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಇದು ಕೂಡ ಕಂಪನಿಯ ಸ್ಟ್ರೆಂತ್ ಆಗಿರುತ್ತೆ. ರಿಸ್ಕ್ ಅನ್ನ ಅಬ್ಸರ್ವ್ ಮಾಡಿದಾಗ ಗವರ್ಮೆಂಟ್ ರಿಲೇಟೆಡ್ ಕಾನ್ಸಂಟ್ರೇಷನ್ ರಿಸ್ಕ್ ಇದೆ. 84% ರೆವೆನ್ಯೂಸ್ ಏನಿದೆ ಗವರ್ಮೆಂಟ್ ಏಡೆಡ್ ಏಜೆನ್ಸಿಗಳಿಂದ ಬರುತ್ತೆ. ಹೆಚ್ಚಾಗಿ ಗವರ್ಮೆಂಟ್ ಹಾಸ್ಪಿಟಲ್ಸ್‌ಗಳಿಗೆ, ಗವರ್ಮೆಂಟ್ ಏಡೆಡ್ ಟೆಸ್ಟಿಂಗ್ ಸೆಂಟರ್ಸ್‌ಗಳಿಗೆ ಪ್ರಾಡಕ್ಟ್ಸ್ ಅನ್ನ ಸೆಲ್ ಮಾಡ್ತಾರೆ. ಸೊ ಅದರಿಂದ ಗವರ್ಮೆಂಟ್‌ನಿಂದ ಏನಾದ್ರೂ ಇವರಿಗೆ ಆರ್ಡರ್ಸ್ ಬರೋದು ಕಡಿಮೆ ಆದ್ರೆ ಆಗ ರೆವೆನ್ಯೂ ರಿಸ್ಕ್ ಬರ್ಬೋದು. ಹಾಗೇನೆ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ರಿಸ್ಕ್ ಕೂಡ ಇದೆ. ಸೊ ಮೇಜರ್ ಆಗಿ ಕಂಪನಿ ಈ TBಯನ್ನ ಟೆಸ್ಟ್ ಮಾಡುವಂತ ಕಿಟ್ ಅನ್ನೇ ಹೆಚ್ಚಾಗಿ ಸೆಲ್ ಮಾಡ್ತಾರೆ. 70% ನ ರೆವೆನ್ಯೂ ಅದೇ ಒಂದು ಸೆಗ್ಮೆಂಟ್ ನಿಂದ ಬರುತ್ತೆ. ಹಾಗೆ OFS ಕೂಡ ಹೆಚ್ಚಾಗಿ ಕಾಣಿಸ್ತಿದೆ. ಆಲ್ಮೋಸ್ಟ್ 79% ನ IPO ಏನಿದೆ ಅದು OFS ನಿಂದನೇ ಬರ್ತಿದೆ. ಕೇವಲ 200 ಕೋಟಿ ಮಾತ್ರ ಫ್ರೆಶ್ ಇಶ್ಯೂ ಆಗಿದೆ. ಇದು ವೀಕ್ನೆಸ್ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಒಂದು ನೆಗೆಟಿವ್ ಪಾಯಿಂಟ್ ಆಗ್ಬೋದು. ಸೊ ಈ ಒಂದು IPO ರಿಜಿಸ್ಟರ್ ಕೂಡ ಕೆಫಿನ್ ಟೆಕ್ ಆಗಿದ್ದು ಅವರ ವೆಬ್ಸೈಟ್ ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನ ಚೆಕ್ ಮಾಡಬೇಕಾಗುತ್ತೆ. ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇವತ್ತಿನ ದಿನ ₹133 ಕಾಣಿಸ್ತಿದೆ. 17% ನ ಅರೌಂಡ್ ಅಲ್ಲಿ ಲಿಸ್ಟಿಂಗ್ ಗೇನ್ ನ ಎಕ್ಸ್ಪೆಕ್ಟೇಷನ್ ಇದೆ. ಸೊ ₹807 ಕಟ್ ಆಫ್ ಪ್ರೈಸ್ ಇದೆ. 940ರ ಅರೌಂಡ್ ಅಲ್ಲಿ ಲಿಸ್ಟ್ ಆಗ್ಬೋದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಒಳ್ಳೆ ಒಂದು ಲಿಸ್ಟಿಂಗ್ ನ ಎಕ್ಸ್ಪೆಕ್ಟೇಷನ್ ಈ ಒಂದು ಕಂಪನಿಯಲ್ಲಿ ಕೂಡ ಇದೆ. ಇಲ್ಲೂ ಕೂಡ ಅಷ್ಟೇ ಆಗಸ್ಟ್ 12 ಕೊನೆ ದಿನ ಆಗಿರೋದ್ರಿಂದ ಕೊನೆಯ ದಿನದವರೆಗೂ ವೆಯ್ಟ್ ಮಾಡಿ ಆಮೇಲೆ ಅಪ್ಲೈ ಮಾಡಬಹುದಾಗುತ್ತೆ. ಸೊ ಶಾರ್ಟ್ ಟರ್ಮ್‌ಗೆ ಪ್ರೀಮಿಯಮ್ಸ್ ಇದೇ ರೀತಿಯಲ್ಲಿದ್ರೆ ಅಂದ್ರೆ 17-18% ಅರೌಂಡ್ ಅಲ್ಲಿ ಪ್ರೀಮಿಯಮ್ಸ್ ಕಾಣಿಸ್ತಿದ್ರೆ ಖಂಡಿತವಾಗ್ಲೂ ಅಪ್ಲೈ ಮಾಡಬಹುದಾಗುತ್ತೆ. ಒಂದು ಬಂಪರ್ ಲಿಸ್ಟಿಂಗ್ ನ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಬಟ್ ಒಳ್ಳೆ ಒಂದು ಲಿಸ್ಟಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೆ ಈ ವಾರದಲ್ಲಿ ಸಾಕಷ್ಟು IPOs ಬರ್ತಿರೋದ್ರಿಂದ ಯಾವ IPO ನಲ್ಲಿ ಒಳ್ಳೆ ಪ್ರೀಮಿಯಂ ಇದೆ ಅಲ್ಲಿ ಒಳ್ಳೆ ಸಬ್ಸ್ಕ್ರಿಪ್ಷನ್ ಬರ್ತಾ ಹೋಗುತ್ತೆ. ಪ್ರೀಮಿಯಂ ಕಡಿಮೆ ಇರುವಂತ IPOಗಳಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋದಕ್ಕೆ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ನೀವು ಮೇಜರ್ ಆಗಿ ಕಂಪನಿಯ ಬಿಸ್ನೆಸ್ ಯಾವ ರೀತಿಯಲ್ಲಿ ಟರ್ನ್ ಔಟ್ ಆಗುತ್ತೆ ಅದರ ಬೇಸಿಸ್ ಮೇಲೆ ಡಿಸಿಷನ್ಸ್ ಅನ್ನ ತಗೋಬೇಕಾಗುತ್ತೆ. ಸದ್ಯಕ್ಕೆ ಪ್ರಾಫಿಟ್ ಗ್ರೋತ್ ಸ್ಟ್ರಾಂಗ್ ಆಗಿದೆ. ಬಟ್ ಮುಂದಿನ ದಿನಗಳಲ್ಲಿ ಸೇಲ್ಸ್ ಯಾವ ರೀತಿಯಲ್ಲಿ ಆಗುತ್ತೆ, ಗವರ್ಮೆಂಟ್ ನ ಕಡೆಯಿಂದ ಯಾವ ರೀತಿಯ ಒಂದು ಆರ್ಡರ್ಸ್ ಗಳು ಕಂಪನಿಗೆ ಬರುತ್ತೆ ಅದೆಲ್ಲವನ್ನ ಟ್ರ್ಯಾಕ್ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಅನ್ನ ಬಿಲ್ಡ್ ಮಾಡ್ಕೋಬಹುದು. ಸದ್ಯಕ್ಕೆ ಜಸ್ಟ್ ಲಿಸ್ಟಿಂಗ್ ಗೇನ್ ನ ಬೇಸಿಸ್ ಮೇಲೆ IPO ನಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಬಹುದಾಗುತ್ತೆ. ಸೊ ಈ 2 IPOಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್, IPO ರಿವ್ಯೂಸ್‌ಗೆ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.